ಸುಪ್ರೀಂ ಕೋರ್ಟ್ ಸಿಜೆಐ ಮೇಲೆ ಶೂ ಎಸೆದ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದನ್ನು ಖಂಡಿಸಿ ಬೆಂಗಳೂರಿನಲ್ಲಿ ವಕೀಲರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಹೈಕೋರ್ಟ್ ಮುಂದೆ ವಕೀಲರು ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಸಿಜೆಐ ಮೇಲೆ ಶೂ ಎಸೆದ ಒಂದು ಪ್ರಕರಣ ಏನಿದೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದೇ ಬೆನ್ನಲ್ಲಿ ಇಡೀ ದೇಶದಲ್ಲಿ ಈ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ, ಹತ್ಕೊಂಡು ಹುರಿತಾ ಇದೆ. ಪ್ರಧಾನಿ ಮೋದಿ ಅವರು ಕೂಡ ಇದನ್ನು ಖಂಡಿಸಿದ್ದಾರೆ. ಅನೇಕ ರಾಜಕೀಯ ನಾಯಕರು, ಬೇರೆ ಬೇರೆ ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ಈ ಒಂದು ವಿಚಾರವನ್ನು ಒಪ್ಪುವಂಥದ್ದಲ್ಲ. ಯಾರೇ ಮಾಡಿದ್ರು ಸರಿ ಅವರ ಮೇಲೆ ಒಂದು ಶಿಸ್ತಿನ ಕ್ರಮ ಆಗಬೇಕು, ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕು. ತಪ್ಪು ಯಾರು ಮಾಡಿದ್ರು ಸರಿ ಅಂಥವ್ರಿಗೆ ಶಿಕ್ಷೆ ಆಗಬೇಕು. ಅದು ಯಾವುದೇ ವಕೀಲ ಆಗಿದ್ರು ಸರಿ, ಸಾಮಾನ್ಯ ವ್ಯಕ್ತಿ ಆದರೂ ಸರಿ, ಇನ್ನು ದೊಡ್ಡ ಅಧಿಕಾರಿ ಆಗಿದ್ರು ಸರಿ, ಕಾನೂನಿನ ರೀತಿಯಲ್ಲಿ ಅವರಿಗೆ ಶಿಕ್ಷೆ ಆಗಲೇಬೇಕು. ಈ ಒಂದು ಪ್ರಕರಣ ಏನಿದೆ ಇದು ಸರಿಯಾದದ್ದು ಅಲ್ಲ. ವಕೀಲರ ಆ ಒಂದು ನಡೆ ಏನಿದೆ, ಇಡೀ ಒಂದು ವಕೀಲರ ಒಂದು ಕೆಲಸಕ್ಕೆ ಆಗಿರ್ಬೋದು ಅಥವಾ ರಾಜ್ಯದ ಅಥವಾ ದೇಶದಲ್ಲಿರುವಂಥ ವಕೀಲರಿಗೆ ಇದೊಂದು ಅವಮಾನ ಆಗುವಂಥ ಒಂದು ಸಂಗತಿ ಅಂತ ಹೇಳಿ ಇದನ್ನು ಖಂಡಿಸಿ ಬೆಂಗಳೂರಿನಲ್ಲಿ ಹೈಕೋರ್ಟ್ ಮುಂದೆ ವಕೀಲರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅವ್ರು ಯಾರೇ ಆಗಿದ್ರು ಸರಿ ಅವರನ್ನು ವಕೀಲ ಒಂದು ವೃತ್ತಿಯಿಂದಾನೇ ವಜಾಗೊಳಿಸಿಬಿಡಬೇಕು. ಇಂಥವ್ರು ವಕೀಲರಾಗಕ್ಕೆ ಕೂಡ ಲಾಯಕ್ಕಿಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ನ ಒಂದು ನ್ಯಾಯಾಧೀಶರ ಮೇಲೆ ಶೂವನ್ನು ಎಸೆತೀರಿ ಅಂತಂದರೆ ಇದು ಕ್ಷಮಿಸುವಂಥ ಒಂದು ಕೆಲಸನೇ ಅಲ್ಲ. ಅದಕ್ಕೋಸ್ಕರ ಇದನ್ನು ಖಂಡಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ವಕೀಲರೆಲ್ಲರೂ ಕೂಡ ಸೇರಿಕೊಂಡು. ಈ ಒಂದು ವಿಚಾರ ಏನಿದೆ ನಿಜಕ್ಕೂ ನಾವು ಒಪ್ಪಲ್ಲ, ನಾವು ಇದಕ್ಕೆ ಸಪೋರ್ಟ್ ಮಾಡಲ್ಲ. ಅವ್ರು ಯಾವುದೇ ಮನಸ್ಥಿತಿಯಿಂದ ಮಾಡಿದ್ರು ಸರಿ, ಯಾವುದೇ ವಿಚಾರಕ್ಕೆ ಮಾಡಿದ್ರು ನಡ್ಕೊಂಡಿದ್ರು ಸರಿ, ವಕೀಲರ ಮೇಲೆ ಏನು ಈ ರೀತಿಯಾಗಿ ಶೂ ಎಸ್ತಿದ್ದಾರೆ ಅವ್ರ ಮೇಲೆ ಕಾನೂನಿನ ಕ್ರಮ ಆಗಬೇಕು. ನಾವು ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಏನು ನೀನು ಆ ಒಂದು ನ್ಯಾಯಾಧೀಶರು ಏನಿದ್ದಾರೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಎಲ್ಲೋ ಒಂದು ಕಡೆ ಒಂದು ವಿಚಾರ ಕೇಳಿ ಬಂದಿತ್ತು. ಯಾವುದೋ ಒಂದು ದೇವಸ್ಥಾನದ ವಿಚಾರವಾಗಿ ಚರ್ಚೆ ಆಗ್ತಿರ್ಬೇಕಾದ್ರೆ ಅವರ ಒಂದು ತೀರ್ಪನ್ನು ಕೇಳಿ, ಅವರ ಒಂದು ಮಾತುಗಳನ್ನು ಕೇಳಿ ಇವರು ಸಿಟ್ಟಿಗೆದ್ದು ಶೂ ಎಸೆಯುವ ಒಂದು ಲೆವೆಲಿಗೆ ಬರ್ತಾರೆ ಅಂತಂದರೆ ನೀವು ಗಮನಿಸಿ, ದೇಶದಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ನ್ಯಾಯಾಧೀಶರಾಗಿ ಆ ಒಂದು ಕುರ್ಚಿಯಲ್ಲಿ ಕೂತಂತಹ ಎರಡನೇ ವ್ಯಕ್ತಿ ಇವರು ದಲಿತರು. ಮುಖ್ಯವಾಗಿ ಈ ಒಂದು ವಿಚಾರ ಕೂಡ ಕಾರಣ ಆಯ್ತಾ ಅಲ್ಲಿ ಅಂತ. ಒಬ್ಬ ದಲಿತ ವ್ಯಕ್ತಿ, ಎರಡನೇ ವ್ಯಕ್ತಿ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿ ಇದ್ದಾರೆ. ಈ ವ್ಯಕ್ತಿ ಏನಿದ್ದಾನೆ ಈ ಒಂದು ಕೃತ್ಯ ಮಾಡೋಕ್ಕೆ ಅದು ಕೂಡ ಒಂದು ಕಾರಣ ಇರ್ಬೋದಾ ಅನ್ನುವಂತಹ ಪ್ರಶ್ನೆ. ಇದ್ರ ಬಗ್ಗೆ ಅವರು ವಕೀಲರು ಕೂಡ ತಮ್ಮ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೇಳೋಣ. ಯಾಕೆ ಇಷ್ಟೊಂದು ತಾಂಡವವಾಡ್ತಾ ಇದೆ? ಇದರ ಹಿಂದೆ ಇರುವಂತಹ ಕಾರಣ ನೇರವಾಗಿ ಮನುವಾದ, ಬ್ರಾಹ್ಮಣವಾದ, ಸನಾತನವಾದ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಕಾರಣ ಆಗಿದೆ. ಇವೆಲ್ಲವನ್ನು ಹುಟ್ಟುಹಾಕ್ತಾ ಇರುವಂತಹ ಚಿಂತನೆಯನ್ನು ಬೆಳೆಸ್ತಾ ಇರುವಂತಹ ಯಾರು? ಇದು RSS, ಬಿಜೆಪಿ, ಸಂಘ ಪರಿವಾರದ ನೇರ ಕೈವಾಡ, ನೇರ ಕುತಂತ್ರ ಇದರಲ್ಲಿದೆ. ಇದು ಇಷ್ಟು ದಿನ ಮುಸ್ಲಿಮರನ್ನ ಗುರಿಯಾಗ್ತಾ ಇದ್ರು, ಕ್ರಿಶ್ಚಿಯನರನ್ನು ಗುರಿಯಾಗ್ತಾ ಇದ್ರು, ಈಗ ಬೌದ್ಧರನ್ನು ಕೂಡ ಗುರಿಯಾಗ್ತಾ ಇದ್ದಾರೆ. ಸನ್ಮಾನ್ಯ ಗವಾಯಿ ಅವರು ಒಬ್ಬರು ಬೌದ್ಧರು, ಮೂಲತಃ ಅವರು ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಂತವರು. ಅವರು ಆ ಸ್ಥಾನದಲ್ಲಿ ಏನು ಇವತ್ತು ಕೂತ್ಕೊಂಡಿದ್ದಾರೆ ಅದನ್ನು ಸಹಿಸೋಕಾಗ್ತಾ ಇಲ್ಲ. ಗವಾಯಿ ಅವರು ಯಾವುದೇ ಧರ್ಮಕ್ಕೆ ಕೂಡ ಅಪಮಾನವನ್ನು ಮಾಡಿಲ್ಲ. ಒಬ್ಬ ಕಕ್ಷಿದಾರನಿಗೆ ಹೋಗಪ್ಪ ನಿನ್ನ ದೇವರನ್ನ ನೀನು ಪ್ರಾರ್ಥನೆ ಮಾಡ್ಕೋ ಅಂತ ಹೇಳೋದು ಏನಂತಾರೆ ತಪ್ಪ? ಯಾವಾಗ ಕಾನೂನಲ್ಲಿ ಅವಕಾಶ ಇಲ್ವೋ, ಕಾನೂನಲ್ಲಿ ಅಲ್ಲಿ ಅವಕಾಶ ಇಲ್ದಿದ್ರು ಕೂಡ ನೀವು ಬಂದು ಅರ್ಜಿಗಳನ್ನ ಹಾಕ್ತೀರಿ, ಕೋರ್ಟಿನ ಸಮಯನ ವೇಸ್ಟ್ ಮಾಡ್ತಾ ಇದ್ದೀರಿ. ಅದನ್ನ ಮಾಡಬೇಡಿ. ಆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತ ಏನು ಒಂದು ವಿಗ್ರಹ ಇದೆ ಅದನ್ನ ನಮ್ಮ ಕೈಯಿಂದ ಏನಂತ ಮಾಡಕ್ಕಾಗಲ್ಲ. ಅದು ಯಾವ್ದು ವಿಗ್ರಹ ಅನ್ನೋದನ್ನ ಹೇಗೆ ಹೇಳ್ತೀರಿ ನೀವು? ಅದು ವಿಷ್ಣುವಿಂದಿದೆಯೋ ಮತ್ತೊಂದಿದೆಯೋ? ನೀವು ವಿಷ್ಣುವಿಂದೇ ವಿಗ್ರಹ ಇದೆ ಅಂತ ತೀರ್ಮಾನಕ್ಕೆ ಹೇಗೆ ಬರ್ತೀರಿ ನೀವು? ಅದು ಹಾಗಾಗಿ ಏನಂತಾರೆ ಕೋರ್ಟ್ನಲ್ಲಿ ತೀರ್ಮಾನವಂತ ಮಾಡುವಂತ ವಿಷಯ ಅಲ್ಲ. ಅದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಏನಿದೆ ಅವರ ಏನಂತಾರೆ ಸುಪರ್ತಿಯಲ್ಲಿದೆ, ಅದು ಅವರ ನಿರ್ಧಾರ ಮಾಡ್ತಾರೆ. ನಾವಲ್ಲ ಅದನ್ನ ಅನ್ನುವಂತ ವಿಚಾರವನ್ನ ನ್ಯಾಯಾಲಯ ಬಹಳ ಸ್ಪಷ್ಟಪಡಿಸುತ್ತೆ. ಆದ್ರೂ ಕೂಡ ವ್ಯವಸ್ಥಿತವಾಗಿ ಅದನ್ನ ತಿರುಚಿ ಈ ದೇಶದಲ್ಲಿ ದ್ವೇಷವನ್ನು ಬಿತ್ತೋದ್ರ ಮೂಲಕ ಕೋಮುವಾದದ ರಾಜಕೀಯ ಇದನ್ನ ನಾವು ವಕೀಲರಾಗಿ ನ್ಯಾಯಸ್ಥಾನದಲ್ಲಿ ನಿಲ್ಲುವವರಾಗಿ ನಾವು ಇದನ್ನ ಉಗ್ರವಾಗಿ ಖಂಡಿಸ್ತೇವೆ. ಈ ಸನಾತನವಾದಿಗಳು ಧರ್ಮವನ್ನು ಬಳಸಿಕೊಂಡು ಸಮಾಜವನ್ನ ಡಿವೈಡ್ ಮಾಡುವಂತ ಕೆಲಸವನ್ನ ತಕ್ಷಣ ನಿಲ್ಲಬೇಕು. ಇಲ್ಲ ಅಂತಂದ್ರೆ ಇದು ಅಪಾಯಕ್ಕೆ ದಾರಿ ಮಾಡಿಕೊಡುತ್ತದೆ ಅಂತ ವಿಚಾರವನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾಗಿ ಇದು ಒಂದು ಘಟನೆ ಏನಿದೆ ಈ ದೇಶಕ್ಕೆ ಏನಂತಾರೆ ಒಂದು ಸೂಚನೆ ಅಂತ ಹೇಳ್ಬೋದು. ನಾವು ಮುಂಬರುವಂತ ಅತ್ಯಂತ ಘೋರವಾದಂತ ದಿನಗಳಿಗೆ ಇದು ಮಾನ್ಯ ಆಗಬಾರ್ದು. ಸನಾತನವಾದಿಗಳು
ಕೆಟ್ಟ ಮಾತುಗಳನ್ನು ಆಡ್ತಾ ಇದ್ದಾರೆ. ಹಾಗಾಗಿ ನಿಲ್ಲಿಸಬೇಕು ಅನ್ನೋದು ನಮ್ಮ ಮಾಡಿ ಈ ಪೊಲೀಸ್ ಕಮಿಷನರ್ ಮುಂದೆ ಇವತ್ತೇನು ನಾವು ಅವ್ರನ್ನ ಬಂಧಿಸಿ ಇದರಲ್ಲಿ ರಾಜಕೀಯ ಸೇರಿದಂಥವನ್ನು ಮತ್ತು ನಮ್ಮ ಪೊಲೀಸ್ಗೆ ಮತ್ತು ನಮ್ಮ ರಿಜಿಸ್ಟರ್ ಅದು ನಮ್ಮ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಫ್ಯಾಕ್ಸ್ ಬುಕ್ಸ್ ಹತ್ರ ಮೆಸೇಜ್ ಕೊಡ್ತಾ ಇದ್ದೀವಿ. ಇವತ್ತಿನ ಇಡೀ ಎಲ್ಲ ರಾಜ್ಯದಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಹೋರಾಟವನ್ನು ಮಾಡಿ ಈ ಸಂವಿಧಾನವನ್ನು ಉಳಿಸಿ ನಾವು ಕೇಳ್ತಾ ಇರೋದು ಸಂವಿಧಾನ ದೇಶದಲ್ಲಿ ಸರ್ವೋಚ್ಚ ಅಂದರೆ ಸುಪ್ರೀಂ ಕೋರ್ಟ್. ಆ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಗೌರವ ತಂದಿರ್ತಕ್ಕಂಥ ಒಂದು ಏನು ಒಂದು ಪತ್ರವನ್ನು ಎಸಗಿದ್ದಾನೆ ಅವನ್ನ ಕೂಡಲೇ ಬಂಧಿಸಬೇಕು, ಅವನಿಗೆ ಶಿಕ್ಷಿಸಬೇಕು, ಅವನಿಗೆ ಗಡೀಪಾರು ಮಾಡಬೇಕು. ಯಾರೇ ಒಂದು ಪ್ರಕರಣದಲ್ಲಿ ತಪ್ಪು ಮಾಡಿದ್ರೂ ಸರಿ, ವಕೀಲರಾಗಿ ನಾವೇ ಖಂಡಿಸ್ತೀವಿ ಇದನ್ನ. ಅದೇನೇ ಒಂದು ವಿಚಾರ ಆಗಿರೋದು, ಯಾವುದೇ ದೇವಸ್ಥಾನ ವಿಚಾರ ಆಗಿರಬಹುದು, ಆದರೆ ನಾವು ಇದನ್ನು ಮಾತ್ರ ಖಂಡಿಸ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ವಕೀಲರು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಅದು ಯಾವುದೇ ವಕೀಲ ಆಗಿದ್ರು ಸರಿ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಈ ಒಂದು ಘಟನೆ ಏನಿದೆ, ಇದು ಗಂಭೀರವಾದಂತಹ ಘಟನೆ. ಇದು ಯಾರೂ ಕೂಡ ಇದನ್ನು ಅಷ್ಟು ಬೇಗ ಮರೆಯೋಕ್ಕಾಗಲ್ಲ. ಮತ್ತು ಮುಂದಿನ ದಿನಗಳಲ್ಲಿ ಇದು ಒಂದು ಇತಿಹಾಸ ಆಗಿ ನಿಲ್ಲುತ್ತೆ. ಯಾಕಂದರೆ ಇಂತಹ ಒಂದು ಘಟನೆ ಹಿಂದೆಂದೂ ಕೂಡ ಆಗಿರಲಿಲ್ಲ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ. ಹೀಗಾಗಿ ಇದನ್ನು ನಾವು ಖಂಡಿಸ್ತೀವಿ ಅಂತ ಹೇಳಿ ಬೆಂಗಳೂರಿನ ಹೈಕೋರ್ಟ್ ಮುಂದೆ ವಕೀಲರೆಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು, ತಮ್ಮ ಆಕ್ರೋಶವನ್ನು ಹೊರಗಾಕ್ತಾ ಇರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.